ನಮಸ್ತೆ ಮಕ್ಕಳೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಸಂಸ್ಕೃತ ಪಾಠದಲ್ಲಿ ಒಂದು ಹೊಸ ಶಬ್ದ, ಅದರ ಅರ್ಥ ಮತ್ತು ಅದನ್ನು ವಾಕ್ಯಗಳಲ್ಲಿ ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ. ಇಂದಿನ ಪದ ತ್ವಂ. ತ್ವಂ ಅಂದರೆ ನೀನು. ಇದೊಂದು ಏಕವಚನ ರೂಪ. ತ್ವಂ ಅನ್ನೋ ಪದವನ್ನು ನಾವು ವಾಕ್ಯಗಳಲ್ಲಿ ಹೇಗೆಲ್ಲ ಬಳಸಬಹುದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ತ್ವಂ ಬಾಲಕಃ ಅಸಿ. ಬಾಲಕ ಅಂದರೆ ಹುಡುಗ. ತ್ವಂ ಬಾಲಕಃ ಅಸಿ ಅಂದರೆ ನೀನು ಒಬ್ಬ ಹುಡುಗ. ತ್ವಂ ಬಾಲಕಃ ಅಸಿ. ತ್ವಂ ಕಃ ಅಸಿ. ನೀನು ಯಾರು? ತ್ವಂ ಕಃ ಅಸಿ. ತ್ವಂ ಆಗಚ್ಚತು. ಆಗಚ್ಚತು ಅಂದರೆ ಬಾ. ಇನ್ನೊಬ್ಬರನ್ನ ಬಾ ಅಂತ ಕರಿಬೇಕಾದ್ರೆ ಆಗಚ್ಚತು ಅಂತ ಹೇಳ್ತೀವಿ. ಹಾಗೆ ತ್ವಂ ಆಗಚ್ಚತು ಅಂದರೆ ನೀನು ಬಾ. ತ್ವಂ ಕುತ್ರ ಗಚ್ಚಸಿ. ಕುತ್ರ ಅಂದರೆ ಎಲ್ಲಿಗೆ. ತ್ವಂ ಕುತ್ರ ಗಚ್ಚಸಿ ಅಂದರೆ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ. ತ್ವಂ ಕ್ರೀಡಸಿ. ಕ್ರೀಡಸಿ ಅಂದರೆ ಆಟ ಆಡು. ತ್ವಂ ಕ್ರೀಡಸಿ ಅಂದರೆ ನೀನು ಆಟವಾಡು. ತ್ವಂ ಜಲಂ ಪಿಬಸಿ. ಪಿಬಸಿ ಅಂದರೆ ಕುಡಿಯೋದು. ತ್ವಂ ಜಲಂ ಪಿಬಸಿ ಅಂದರೆ ನೀನು ನೀರು ಕುಡಿ. ಜಲಂ ಪಿಬಸಿ. ತ್ವಂ ಜಲಂ ಪಿಬಸಿ ಅಂದರೆ ನೀನು ನೀರು ಕುಡಿ. ತ್ವಂ ಭೋಜನಂ ಖಾದಸಿ. ಭೋಜನ ಅಂದರೆ ಊಟ. ತ್ವಂ ಭೋಜನಂ ಖಾದಸಿ. ಖಾದಸಿ ಅಂದರೆ ತಿನ್ನು. ತ್ವಂ ಭೋಜನಂ ಖಾದಸಿ ಅಂದರೆ ನೀನು ಊಟ ತಿನ್ನು ಅಥವಾ ನೀನು ಊಟ ಮಾಡು. ತ್ವಂ ತೇಜಸ್ವಿ ಬಾಲಿಕಾ ಅಸಿ. ತೇಜಸ್ವಿ ಬಾಲಿಕಾ ಅಂದರೆ ಬುದ್ಧಿವಂತ ಬಾಲಕಿ. ತ್ವಂ ತೇಜಸ್ವಿ ಬಾಲಿಕಾ ಅಸಿ ಅಂದರೆ ನೀನು ಬುದ್ಧಿವಂತ ಬಾಲಕಿ. ಕಿಂ ತ್ವಂ ಗಾಸ್ಯಸಿ ಅಂದರೆ ನೀನು ಹಾಡ್ತೀಯಾ ಪ್ರಶ್ನೆ ಕೇಳೋದು. ಕಿಂ ತ್ವಂ ಗಾಸ್ಯಸಿ ನೀನು ಹಾಡುತ್ತೀಯಾ. ತ್ವಂ ಮಮ ಮಿತ್ರಂ ಅಸಿ. ಮಿತ್ರ ಅಂದರೆ ನಮಗೆಲ್ಲ ಗೊತ್ತು, ಸ್ನೇಹಿತ. ತ್ವಂ ಮಮ ಮಿತ್ರಂ ಅಸಿ ಅಂದರೆ ನೀನು ನನ್ನ ಸ್ನೇಹಿತ. ತ್ವಂ ಮಮ ಮಿತ್ರಂ ಅಸಿ. ಹಾಗಿದ್ರೆ ತ್ವಂ ಅನ್ನೋ ಪದ, ಅದರ ಅರ್ಥ ಮತ್ತು ಅದನ್ನು ವಾಕ್ಯಗಳಲ್ಲಿ ಹೇಗೆ ಪ್ರಯೋಗ ಮಾಡೋದು ಅನ್ನೋದು ನಿಮ್ಮೆಲ್ಲರಿಗೂ ಅರ್ಥ ಆಯ್ತಲ್ಲ. ಹಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ.